ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವನು ಹೊಸ ಹೆಸರು, ಅವನು ನಿಜವಾದ ಹೆಸರು ಅವಾಗಲೇ ಹೇಳಿದೆ, ನೀವು ಕೇಳಿಸ್ಕೊಂಡಿರ್ಬೋದು. ಅವ್ನ ನಿಜವಾದ ಹೆಸರು, ಅವ್ನ ಫೋಟೋ, ಬಿಲೀವ್ ಇಟ್ ಆರ್ ನಾಟ್, ಅವ್ನ ಫೋಟೋ ನಮ್ಮ ಹತ್ರ ಇದೆ. ನಮ್ಮ ಡೌಟ್ ಏನು ಅಂತಂದ್ರೆ ಆ ಮಾಸ್ಕ್ ಹಾಕಿರೋ ವ್ಯಕ್ತಿ ಭೀಮಾ ಅಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವೇಷನ್ ನೀವು ಮಾಡಿರ್ಬೋದು, ಭೀಮನ ವಕೀಲರು ಅವನನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಮೈಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿ ಎಲ್ಲೋದ್ರು? ಭೀಮನ್ ಕರ್ಕೊಂಬಂದಂತ ವಕೀಲರು ಎಲ್ಲೋದ್ರು? ಯಾಕೆ ಅವ್ರು ಬ್ರೀಫ್ ಮಾಡ್ತಾ ಇಲ್ಲ? ಆರೋಪ ಒತ್ತಿರೋರು ಅಥವಾ ದಣಿಗಳೇನಾದ್ರು ಕೊಂಡ್ಕೊಂಬಿಟ್ರ ಗೊತ್ತಿಲ್ಲ, ಕೇಳ್ತಾ ಇದ್ದೀವಿ. ಆವತ್ತಾದ್ಮೇಲೆ ಆ ವಕೀಲರು ಕೂಡ ಎಲ್ಲೂ ಬ್ರೀಫ್ ಮಾಡಿಲ್ಲ. ಆಮೇಲೆ ಇವನು ಭೀಮಾ ಅಲಿಯಾಸ್ ಚಿನ್ನಪ್ಪ, ಅವನು ನಮ್ಮ ಹತ್ರ ಫೋಟೋ ಇದೆ. ನಮ್ಮ ಫೋಟೋಗೂ ಅವ್ನ್ ಮಾಸ್ಕ್ ಹಾಕೊಂಡ್ರ ವ್ಯಕ್ತಿಗೂ ಮ್ಯಾಚ್ ಆಗ್ತಾ ಇಲ್ಲ. ಒಂದ್ ಪಾಸಿಬಿಲಿಟೀಸು, ಅವನು ಭೀಮಾ ಅಲಿಯಾಸ್ ಚಿನ್ನಪ್ಪ ಅಲ್ಲ, ಬೇರೆಯವ್ರನ್ನ ಕರ್ಕೊಂಬಂದು ಎಂಟೈರ್ ಇದನ್ನ SIT ಅವರೇ ದಿಕ್ ತಪ್ಪಿಸ್ತಾ ಇದಾರೆ. ಒಂದ್ ಪಾಸಿಬಿಲಿಟೀಸು. ಎರಡನೇದು, ಅವನ್ ಭೀಮನ್ನ ಎದುರಿಸಿ ಬೆದರಿಸಿ, ಯಾಕಂದ್ರೆ ಅವ್ರ ಲಾಯರ್ ಕಾಣಿಸ್ತಾನೆ ಇಲ್ಲ. ಆ ಲಾಯರ್ಸು ಆವತ್ತು ಇವ್ರ ಮುಂದೆ, ಜಡ್ಜ್ ಅವ್ರ ಮುಂದೆ ಸ್ವ ಇಚ್ಛೆ ಹೇಳಿಕೆ ರೆಕಾರ್ಡ್ ಮಾಡಿದ್ಮೇಲೆ ಇದುವರೆಗೂ ಯಾವುದೇ ಬ್ರೀಫಿಂಗ್ಸ್ ಪ್ರೆಸ್ ನೋಟನ್ನ ಮಾಧ್ಯಮಗಳಿಗೆ ಮಾಹಿತಿಯನ್ನ ಅವ್ರ ಲಾಯರ್ಗಳು ಕೊಟ್ಟಿಲ್ಲ. ಲಾಯರ್ ಎಲ್ಲೋದ್ರು? ಲಾಯರ್ನ ಅಭ್ಯಾಸ ಮಾಡ್ಬಿಟ್ರ? ಒಂದು ಲಾಯರ್ಗಳನ್ನೇನಾದ್ರು ದಣಿಗಳವ್ರು ಬೆದರಿಸಿದ್ರ? ಲಾಯರ್ಗಳೇನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರ ದಣಿಗಳವರು? ಈ ಎಲ್ಲಾ ಭಯ ನಮಗೂ ಕಾಡ್ತಾ ಇದೆ. ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಭೀಮನ್ನು, ಅಥವಾ ಒಂದು ಭೀಮಾ ಇರ್ಬೋದು ಅಲಿಯಾಸ್ ಚಿನ್ನಪ್ಪ, ಇಲ್ಲ ಅಂದ್ರೆ ಭೀಮನ್ ಎಲ್ಲೋ ಬಚ್ಚಿಟ್ಟು ಮಾಸ್ಕ್ ಹಾಕಿ ಬೇರೆಯವ್ರನ್ನ ಕರ್ಕೊಂಡ್ಬಂದು ಜಾಗ ತೋರಿಸ್ತಾ ಇದಾರ. ಈ ಎಲ್ಲಾ ಪಾಸಿಬಿಲಿಟೀಸು ಇದೆ. 2001ರಿಂದ 2012ವರೆಗೂ ಒಟ್ಟು 474 ಸೂಸೈಡ್ಸ್ ಆಗಿದೆ. ಧರ್ಮಸ್ಥಳದಲ್ಲಿ 474 ಸೂಸೈಡ್ ಆಗಿದೆ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ.